5 ಅಕ್ಟೋಬರ್ 2023 ಸಂಜೆ 2:46. ಕಾಶಿ ವಾರಣಾಸಿ ಕ್ಷೇತ್ರದಲ್ಲಿ ಉಳಿದುಕೊಳ್ಳಲು ರೂಮನ್ನು ಬುಕ್ ಮಾಡಿದಾಗ ಸಿಕ್ಕಂತಹ ಪ್ರಾಪರ್ಟಿ ಇದು ನಾವು ಇರುವಂತಹ ಮನೆ. ಆ ಮನೆಯಲ್ಲಿ ಒಂದು ರೂಮನ್ನು ಬುಕ್ ಮಾಡಿ ಕೊಡಲಾಗಿದೆ ನಮಗಾಗಿ. ಬಾಡಿಗೆಗೆ ಕೊಡ್ತಾರೆ ಬೇಸಿಕಲಿ. ಸೊ ಮನೆ ಮುಂದೆ ಇರುವಂಥ ಲಾನ್ ಏರಿಯಾ ಒಂದು ದೊಡ್ಡದಾದಂತಹ ಬೇವಿನ ಮರ ಉಂಟು. ಮನೆ ಮುಂದೆ ಪಾರ್ಕಿಂಗ್ಗೆ ಇಷ್ಟು ಚಂದದ ಜಾಗ ಉಂಟು. ತುಂಬ ಚೆನ್ನಾಗಿದೆ ಈ ಜಾಗ ಪಾರ್ಕಿಂಗಿಗೆ. ಆರಾಮಾಗಿ ಒಂದು 2-3 ಕಾರು, ಒಂದು 5 ಟೂ ವೀಲರ್, 5ರಿಂದ 6 ಪಾರ್ಕ್ ಮಾಡ್ಬೋದು ಟೂ ವೀಲರ್ನ. ಮಧ್ಯ ಲಾನ್ ಇದೆ, ಅಥವಾ ಒಂದು TTನೂ ಸಹ ಪಾರ್ಕ್ ಮಾಡ್ಬೋದು. ಇದು ಕಾರಿಡಾರ್ ಕೊಟ್ಟಿದ್ದಾರೆ ಮನೆಗೆ ಹೋಗಲಿಕ್ಕೆ ಅಂತ. ಅಕ್ಕಪಕ್ಕ ಸ್ವಲ್ಪ ಪೇಂಟಿಂಗ್ ಸರಿ ಇಲ್ಲ, ಆದರೂ ಪ್ರಾಪರ್ಟಿ ವೈಸ್ ತುಂಬ ಚೆನ್ನಾಗಿದೆ. ಮಳೆ ಮತ್ತು ಎಕ್ಸ್ಟ್ರೀಮ್ ವೆದರ್ನ ಕಾರಣದಿಂದಾಗಿ ಈ ರೀತಿ ಆಗೋದು ಸಹಜ. ಮನೆ ಎಂಟ್ರೆನ್ಸ್ಗೆ ಇರುವಂತಹ ಬಾಗಿಲು ನೋಡೋಕ್ಕಷ್ಟೇ ಬಾಗಿಲು ಹಿಂಗಿದೆ, ಮನೆ ಒಳಗಡೆ ಸುಂದರವಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಜಾಗ ಇದು ಅಡುಗೆ ಮನೆ. ವೆಯ್ಟಿಂಗ್ ಹಾಲ್ ಥರ ಮಾಡಿದ್ದಾರೆ ಇದನ್ನು. ಇಲ್ಲೊಂದು ಸಣ್ಣ ಡೈನಿಂಗ್ ಹಾಲ್ ಇದೆ. ಬಹುಶಃ ಇದು ಪರ್ಸನಲ್ ಪ್ರಾಪರ್ಟಿ ಇರಬಹುದೇನೋ, ಬಟ್ ಜಾಗ ಅಂತೂ ಚೆನ್ನಾಗಿದೆ. ನೋ ಡೌಟ್ ಇನ್ ದಟ್ ರಿಗಾರ್ಡ್. ಮೆಟ್ಲು ಹತ್ಕೊಂಡು ಬಂದಿರುವಂಥದ್ದು, ನೀಟಾಗಿ ಕ್ಲೋಸ್ಡ್ ಆಗಿದೆ, ಪ್ರೈವೇಸಿಗೆ ಬರ ಇಲ್ಲ. ಇದು ಅಡುಗೆ ಮನೆ. ಇಲ್ಲಿ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇದೆ. ಶುಗರ್ ಕ್ಯೂಬ್ಸ್ ಇಟ್ಟಿದ್ದಾರೆ. ಹಾಲಿನ ಪೌಡ್ರು, ಟೀ ಪತ್ತಾಸ್, ಕೆಟಲು, ಟೋಸ್ಟ್ ಮೇಕರ್, ಎಲೆಕ್ಟ್ರಿಕ್ ಸ್ಟವ್, ಪಾತ್ರೆ, ವೆಜಿಟೇಬಲ್ ಕಟರು, ವೆಲ್ ಮೇಂಟೈನ್ಡ್ ಇದೆ. ಬೇಸಿಕ್ ಏನೇನು ಬೇಕು, 1-2 ದಿನ, 2 ದಿನ, 3 ದಿನ, 5 ದಿನ ಸ್ಟೇಗೆ ಏನೇನು ಬೇಕು ಅದಕ್ಕೆಲ್ಲ ಆಗೋ ಹಾಗೆ ಮಾಡಿಟ್ಟಿದ್ದಾರೆ. ಮುಸುರೆ ಪಾತ್ರೆ, ಹೆಂಚಲು ಪಾತ್ರೆ ತೊಳೆಯೋಕ್ಕೆ, ಡಿಶ್ ವಾಷರು, ಕುಡಿಯುವ ನೀರಿಗೆ ಆರು ಇಟ್ಟಿದ್ದಾರೆ. ಬಟ್ಟೆಗಳು ಒಣಗಾಕೊಳ್ಳೋದಿದ್ರೆ ಅದಕ್ಕೊಂದು ಡೈನಿಂಗ್ ಟೇಬಲ್ಲು, ಫ್ರಿಡ್ಜ್ ಇದೆ. ಫ್ರಿಡ್ಜಲ್ಲಿ ವಾಟರ್ ಬಾಟಲ್ಸ್ ಫಿಲ್ ಆಗಿರುವಂಥದ್ದು, ವಾಟರ್ ಬಾಟ್ಲು, ಬೀರುವ ಬೇಕಾಗಿರುವಂಥ ಐಟಮ್ಸ್ಗಳು, ಕಿಚನ್ ಕ್ಲಾತ್ಸ್ ಇರ್ಬೋದು, ಕರ್ಚೀಫ್ಸ್ ಇರ್ಬೋದು, ಅಥವಾ ಅಲ್ಲಿ ನಾವು ನೋಡ್ದಂಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಏನಾದರೂ ಅಡುಗೆ ಮನೇಲಿ ಖಾಲಿ ಆದರೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಫೆಸಿಲಿಟೀಸ್ ವೆಲ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್. ಮೋಡಮ್ ಇದೆ, ವೈಫೈ ಇಂಟರ್ನೆಟ್ಸ್ ಇದೆ. ಸೋಫಾ,
ವರ್ಕ್ ಸ್ಟೇಷನ್. ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಟ್ರಾವೆಲ್ ಮಾಡೋಂಗಿತ್ತು ಅಂದರೆ ಅಂಥವ್ರಿಗೆ ಸುವ್ಯವಸ್ಥಿತವಾಗಿದೆ. ಮುಖ್ಯವಾಗಿ ಏನಂದರೆ ಎಲ್ಲ ಕಡೆನೂ ಎ ಸಿಗಳು ಫಿಟ್ ಮಾಡಿದ್ದಾರೆ. ಈ ಥರ ಇದು ಒಂದು ರೂಮು, ಇದು ಒಂದು ರೂಮು, ಇದು ಒಂದು ರೂಮು, ಮತ್ತು ನಾವು ಉಳ್ಕೊಂಡಿರೋಂಥದ್ದು ಇದು ಒಂದು ರೂಮು. ಸೊ ಈ ಫ್ಲೋರಲ್ಲಿ ಒಟ್ಟು 4 ರೂಮ್ ಇದೆ. ಪ್ರತಿಯೊಂದು ರೂಮಲ್ಲೂ 2 ಅಥವಾ 1 ಬೆಡ್ ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಇದು ಬಾಲ್ಕನಿ. ಇಲ್ಲೊಂದು ಸ್ಟ್ಯಾಂಡು. ಆಗಲೇ ಒಂದು ಕೊನೆ ರೂಮ್ ತೋರಿಸೋಣ, ಅವುಗಳಿಂದ ಕನೆಕ್ಟ್ ಆಗುವಂಥ ಡೋರ್ಸ್ ಬಾಲ್ಕನಿಗೆ ಬೇಸಿಕಲಿ ಕನೆಕ್ಷನ್ ಕೊಡುವಂಥದ್ದು. ಇದು ಆ್ಯಸ್ ಯೂಶುವಲ್ ಇಲ್ಲಿ ಇರುವಂಥ ಕಾರಿಡಾರು. ಬಹುಶಃ ಇದು ವಾಷಿಂಗ್ ಮೆಷಿನ್ ಇದ್ದಿದ್ರೆ ಇಲ್ಲಿ ಕನೆಕ್ಟ್ ಮಾಡಿರೋರು ಏನೋ. ಮೇಲ್ಗಡೆ ಟೆರೆಸ್ ಇದೆ. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಆ್ಯನ್ ಆಕ್ಸೆಸ್ ಫಾರ್ ಟೆರೆಸ್. ಕ್ಲೋಸ್ ಮಾಡಿದ್ದಾರೆ ಆ ಕಡೆ. ಇಲ್ಲಿಯೂ ಇದಿದೆ. ಬಹುಶಃ ಇಲ್ಲಿರೋ ಪಾಚಿ ಕಂಡ್ರೆ ಮೇಲ್ಗಡೆ ಮಳೆ ನೀರು ಬಂದು ಇಲ್ಲಿಂದ ಹೊರಗಡೆ ಹೋಗುತ್ತೆ. ಪ್ರಾಬ್ಲಿ ನಿನ್ನೆ ಮಳೆ ಆದಂಗಿದೆ, ಯಾಕಂದರೆ ಇಡೀ ಊರು ಸಾಕಷ್ಟು ನೀರಿನಿಂದ ತುಂಬಿ ತುಳುಕ್ತಾಯಿತ್ತು ಬೆಳಗ್ಗೆ ನಾವು ಬಂದಾಗ. ಈಗೆಲ್ಲ ಒಣಗಿದೆ, ಎಲ್ಲ ಸಾಕಷ್ಟು ಒಣಗಿದೆ. ವೆದರ್ ಕೂಡ ಸುಮಾರಾಗಿ ಇದೆ, ಬಿಸಿ ಅಂತೂ ಇದ್ದೇ ಇದೆ, ನೋ ಡೌಟ್ ಅದರಲ್ಲಿ. ಇದು ಒಂದು ರೂಮು. ಐ ಥಿಂಕ್ ಇದು ಡಬಲ್ ಬೆಡ್ಡೆ. ಇದೊಂದು ಸಿಂಗಲ್ ಬೆಡ್ ಇರುವಂಥ ರೂಮು. ಇದು ನಾವಿರುವಂಥ ರೂಮು. ಇದು ಆ ಕಡೆ ಇನ್ನೊಂದು ರೂಮ್ಗೆ ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ 2 ಬೆಡ್ ಇದೆ. ನಮ್ಮ ಲಗೇಜಸ್, ಬೈ ದ ವೇ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. bathrooms clean, well maintained, well furnished and dry as well. Well ventilated, of course.